NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ತಮಗೆಲ್ಲರಿಗೂ ಒಂದು ವಿಶೇಷವಾದ ವಿಷಯವನ್ನು ತಿಳಿಸಲಿಕ್ಕೆ, ಅದರಲ್ಲೂ ಇತ್ತೀಚೆಗೆ PUC ವಿದ್ಯಾರ್ಥಿಗಳು ಫಲಿತಾಂಶ ಬಂದ ಮೇಲೆ ತಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳುವಂಥ ಭೀತಿಯ ಕುರಿತು ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, PUC ಅನ್ನುವಂಥ ಒಂದು ಘಟ್ಟವನ್ನು ತಾವು ತೇರ್ಗಡೆ ರೂಪದಲ್ಲೇ ಹೊಂದಬೇಕು ಅಂತ ಅನ್ನುವಂಥ ಪ್ರಯತ್ನದಲ್ಲಿದ್ದಾಗೂ ನಿಮ್ಮ ಅನಿಸಿಕೆ ಪ್ರಕಾರ ಫೇಲ್ ಆದವರು ಆಗಿರ್ಬೋದು, ನೀವು ನಿರೀಕ್ಷೆ ಮಾಡಿದಷ್ಟು ಅಂಕಗಳನ್ನು ಬಾರದೇ ಇರಬಹುದು, ಅಥವಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಒಂದು ಸಾಧನೆಗೆ ಅಡ್ಡಾಗಿರ್ಬೋದು. ಆದರೆ ಇದೇ ಜೀವನವಲ್ಲ, ಅಥವಾ ಇದೇ ಬದುಕಲ್ಲ. ಫೇಲ್ ಆಗಿದ್ರೆ ಅದನ್ನ ಮತ್ತೊಂದು ಸಲ ಪರೀಕ್ಷೆಯನ್ನು ಕಟ್ಟಿ ಒಳ್ಳೆ ಮನಸ್ಸಿನಿಂದ ಗಟ್ಟಿ ಮನಸ್ಸನ್ನು ಮಾಡಿಕೊಂಡು ನಾವು ಮತ್ತೆ ಪಾಸ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಕಡಿಮೆ ಅಂಕಗಳನ್ನು ಪಡೆದಿದ್ರೆ ಹೆಚ್ಚಿನ ಅಂಕ ತೆಗೆದುಕೊಳ್ಳಕ್ಕೆ ಒಂದು ಆಲೋಚನೆಯನ್ನ ಮಾಡಬೇಕು. ಇಷ್ಟೆಲ್ಲದಕ್ಕೂ ಮಿಗಿಲಾಗಿ ನೀವು ಇನ್ನೂ ಏನಾದರೂ ಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ನಿಮ್ಮ ಪ್ರಯತ್ನ ಮೀರಿ ಕೆಲಸವನ್ನ ಮಾಡಬೇಕು. ಆಗ ನಿಮಗೆ ಫಲ ಸಿಗ್ತದೆ. ಆದರೆ ಯಾವುದೋ ಒಂದು ಕಾರಣಕ್ಕೆ ಯಾರೋ ಒಂದು ಹೇಳಿದ ಮಾತಿಗೆ ನಿಮ್ಮ ಜೀವಕ್ಕೆ ಹಾನಿ ತಂದುಕೊಳ್ಳುವಂಥದ್ದು, ಆತ್ಮಹತ್ಯೆ ಮಾಡಿಕೊಳ್ಳುವುದು, ಇದೊಂದು ದೊಡ್ಡ ಪಾಪ. ಹೆತ್ತವರ ಕನಸನ್ನ ಕನಸಾಗಿ ಉಳಿಸುವಂತ ರೀತಿಯಲ್ಲಿ ನೀವು ಕೆಲಸ ಮಾಡಿದಂತಾಗುತ್ತೆ. ಅವರ ಕನಸು ನನಸಾಗಿ ಮಾಡೋದಾದ್ರೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಫೇಲ್ ಆಗಲಿ ಇದು ಜೀವನ ಅಲ್ಲ. ಜೀವ ಇದ್ದರೆ ಜೀವನ. ಅದಕ್ಕೆ ಜೀವನವನ್ನ ಇನ್ನೊಂದು ರೀತಿಯಲ್ಲಿ ಕೊಂಡೊಯ್ಯಬೇಕು. ಈ ರಿಸಲ್ಟೇ ಫಲಿತಾಂಶನೇ ಮುಖ್ಯ ಅಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಮನಸ್ಸು ಗಟ್ಟಿ ಇಟ್ಕೊಂಡು ಮುಂದಿನ ಭಾವಿ ಜೀವನಕ್ಕೆ, ನಿಮ್ಮ ಮುಂದಿನ ಬದುಕು ಯಾವ ರೀತಿ ಕಾದಿರುತ್ತದೋ ಗೊತ್ತಿಲ್ಲ. ಇದು ರಿಸಲ್ಟ್ ಮೇಲೆ ನಿಮ್ಮ ಜೀವನ ಇಲ್ಲ. ನಿಮ್ಮ ಬದುಕು ಜೀವನ ನಿಮ್ಮ ಕೈಯಲ್ಲಿ ಇದು ರೂಪಿಸಿಕೊಳ್ಳುವಂಥದ್ದು. ಹಾಗೆ ನೋಡಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಲಿ, ವಿಶ್ವೇಶ್ವರಯ್ಯನವರಾಗಲಿ, ಅಥವಾ ನಮ್ಮ ಸ್ವಾಮಿ ವಿವೇಕಾನಂದರಾಗಲಿ, ಇವರೆಲ್ಲ ಆದರ್ಶಗಳನ್ನ ನಾವು ನೋಡಿದೀವಿ ಅಂತಂದ್ರೆ ನಿಜವಾಗಲೂ ನಾವು ಅವ್ರಿಗಿಂತ ಬಹಳ ಕನಿಷ್ಠದಲ್ಲಿದ್ದೀವಿ. ಆ ವಿಚಾರಗಳನ್ನ ತಿಳ್ಕೊಳ್ಬೇಕು. ಆ ರೀತಿ ಮುಂದುವರೆದು ನಮ್ಮ ಜೀವಕ್ಕೆ ಧಕ್ಕೆಯಾಗದಂತೆ ಮುಂದಾಲೋಚನೆ ಇಟ್ಕೊಂಡು ವಿದ್ಯಾರ್ಥಿಗಳೇ ಭವಿಷ್ಯವನ್ನ ನಾವೇ ನಿರೂಪಿಸ್ಕೊಳ್ಬೇಕು. ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಆದರೆ ಸಾವಿನ ದವಡೆಗಾಗಲಿ, ಸಾವಿನ ಒಂದು ಅಂಚಿನಲ್ಲಿ ಆಗಲಿ, ಸುಳಿಯೋದಾಗಲಿ, ಕೆಟ್ಟ ವಿಚಾರ ಮಾಡೋದಾಗಲಿ, ತಪ್ಪು ಮಾಡೋದಾಗಲಿ ಮಾಡಬಾರ್ದು ಅನ್ನುವಂಥ ಮಾತನ್ನ ತಮ್ಮೆದುರಿಗೆ ಒಂದು ಮಾತನ್ನ ಇಟ್ಟಿದ್ದೀನಿ. ದಯವಿಟ್ಟು ಹೆತ್ತವರಿಗೆ ಮನಸ್ಸು ನೋಯಿಸಿ ತ್ರಾಸ ಮಾಡಿಕೊಂಡು ನೀವು ಕೂಡ ತ್ರಾಸ ಮಾಡಿಕೊಂಡು ಸಾವಿನ ದವಡೆಯಲ್ಲಿ ಸಿಲುಕದಂತೆ ಜೀವನನ ನಿರೂಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೆಚ್ಚು ಅಂಕ ಪಡೆದವರಿಗೂ ಮತ್ತು ಪಾಸ್ ಆದವರಿಗೂ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಿಳಿಸಿ. ಅದಕ್ಕೆ ಫೇಲ್ ಆದವರಿಗೆ ಅಭಿನಂದನೆಗಳನ್ನು ಕೂಡ ಹೇಳ್ತೀನಿ. ಯಾಕಂತಂದ್ರೆ ನೀವು ಭವಿಷ್ಯದ